ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಸ್ನೇಹಿತರು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ನಮಸ್ಕಾರ. ನಾ ಈ ಸ್ಟೇಜ್ ಮೇಲೆ ಏನಾದ್ರು ಇಲ್ಲಿ ನಿಂತಿದ್ದೇನೆ ಅಂದ ರಘು ಇದಕ್ಕೆ ಮೇನ್ ಕಾರಣ. ರಘು ಮತ್ತು ರಘು ತಂಡ ಎಲ್ರು ಕನಸು ಕಾಣ್ತಾರೆ, ಬಟ್ ಅದಕ್ಕೆ ಸಪೋರ್ಟ್ ಆಗ್ಬೇಕಲ್ವಾ. ಸೊ ಇದಕ್ಕ ನಾನು ಬೆನ್ನೆಲುಬಾಗಿ ಅಪ್ ಟು ಸ್ಟಾರ್ಟಿಂಗ್ ನಾವು ಕತೆ ಮಾಡೋಕ್ಕಿಂತ ಮುಂಚೆಗಿಂತ ಪರಿಚಯ ರಘು, ಅಲ್ಲಿಂದ ಅಪ್ ಟು ಇಲ್ಲಿವರೆಗೆ ಏನು ಬಂದಿದ್ವಲ್ಲ ಅದಕ್ಕೆಲ್ಲ ಕಾರಣ ರಘು. ರಘು ಇಲ್ಲಾಂದ್ರೆ ಈ ಪ್ರಾಜೆಕ್ಟ್ ಆಗ್ತಿದ್ದಿಲ್ಲ. ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನನಗೆ ಜೊತೆ ಆಗಿದ್ದು ಫಸ್ಟು ಕತೆ ಡಿಸ್ಕಷನ್ ಮಾಡ್ತಾ ಇರುವಾಗ ರಘು ಹೀರೋ ಅಂತ ಗೊತ್ತಾಯ್ತು. ಅದಾದ್ಮೇಲೆ ರಘುಗೆ ಯಾವ ತರ ಸಿನಿಮಾ ಮಾಡ್ಬೇಕು, ಯಾವ ತರ ಇದು ಮಾಡ್ಬೇಕಂತ ಅಂದಾಗ ಒಂದು 4 ಕತೆ ಇದ್ವು. ಬಟ್ ನಮ್ಮ ಹತ್ರ ಆ ರೇಂಜ್ ಬಜೆಟ್ ಇದಿಲ್ಲ. ರಘು ಅವ್ರ ಟೀಮ್ ಬಂದು ಒಂದು ಮೀಡಿಯಂ ಬಜೆಟ್ ಅಲ್ಲಿ ಯಾವ್ದಾದ್ರು ಕತೆ ಇದ್ರೆ ನೋಡೋಣ ಅಂತ ಹೇಳಿದ್ರು. ಅವಾಗ ಡಿಸ್ಕಷನ್ ಮಾಡ್ತಾ ಇರುವಾಗ ರಮೇಶ್ ಅಂತ ನಮ್ಮ ಫ್ರೆಂಡ್ ಆಕ್ಚುಲಿ 2021 ಅಲ್ಲಿ ಒಂದು ಲೈನ್ ಹೇಳಿದ್ರು ಅವರು. ಕತೆ ಕೇಳಿದಾಗ ಒಂಥರ ಸ್ಪಾರ್ಕ್ ಆಗಿತ್ತು, ಇದು ಮಾಡಿರ ಚೆನ್ನಾಗುತ್ತೆ ಅಂತೇಳಿ ಒಂದ್ಸಲ ಅವರು ರಘು ಹತ್ರ ಡಿಸ್ಕಷನ್ ಮಾಡಿದ್ವಿ. ಇಲ್ಲಣ್ಣ ಕತೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ. ಅದಾದ್ಮೇಲೆ ಕತೆ ಸ್ಟಾರ್ಟ್ ಮಾಡಿದ್ವಿ ನಾನು ರಮೇಶ್. ಕತೆ ಸ್ಟಾರ್ಟ್ ಮಾಡಿ ಸ್ಕ್ರೀನ್ ಪ್ಲೇ ಇದು ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಆದಿ ಸರ್ ಅಂತೇಳಿ ಇದಕ್ಕೆ ಡೈಲಾಗ್ ಸ್ಕ್ರೀನ್ ಪ್ಲೇ ಬರ್ದಿದ್ದಾರೆ, ಅದ್ಭುತವಾಗಿ ಬರ್ದಿದ್ದಾರೆ. ಅದಾದ್ಮೇಲೆ ಸ್ಕ್ರಿಪ್ಟ್ ಮುಗೀತು. ಸ್ಕ್ರಿಪ್ಟ್ ಆದ್ಮೇಲೆ ಶೂಟಿಂಗ್ ಹೋದ್ವಿ. ಶೂಟಿಂಗ್ ಹೋದಾಗ ನಮ್ಮ ಅರುಣಣ್ಣ ಅಂತೇಳಿ ಕ್ಯಾಮ್ರಾಮ್ಯಾನ್ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಇದ್ದೀರಾ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದಾರಂತೆ. ನಾವೇನು ಬರ್ಕೊಂಡಿದ್ವಲ್ಲ ಆ ಕ್ಯಾರೆಕ್ಟರ್ಗೆ ಎಲ್ಲ ಆರ್ಟಿಸ್ಟ್ ಪ್ರತಿಯೊಬ್ರು ಜೀವ ತುಂಬಿದ್ದಾರೆ. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದ್ರ ಫಸ್ಟ್ ನಮಗೆ ಎಡಿಟರ್ ಜ್ಞಾನೇಶ್ ಸರ್, ಅವ್ರ ಬಗ್ಗೆ ಹೇಳಂದ್ರೆ ಇದನ್ನೇ ಮುಗಿಯಲ್ಲ. ಅವ್ರು ಬರೀ ಎಡಿಟರ್ ಅಲ್ಲ, ನಮ್ಮ ಸಿನಿಮಾಕ್ಕೆ ಬ್ಯಾಕ್ ಬೋನ್ ಅವರು. ಅವ್ರಿಲ್ಲಾಂದ್ರ ಸಿನಿಮಾನು ಆಗೋದಿಲ್ಲ. ಆ ಥರ ಅವರು ಬರೀ ಸಿನಿಮಾ ಒಂದೇ ಅಲ್ಲ, ಅವ್ರು ನಮ್ಗೆ ಏನು ಒಂದು ದಾರಿ ದೀಪ ಆಗಿದ್ರು ಅವರು ಪ್ರತಿಯೊಂದು ಹಂತದಲ್ಲಿ. ಅದಾದ್ಮೇಲೆ ನಮ್ಮ ಗಗನ್ ಸರ್ ಅವ್ರ ಬಗ್ಗೆ ಕೇಳಿದ್ರೆ ಸಾಂಗ್ ಆಮೇಲೆ BGM ಅಂತ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅದಾದ್ಮೇಲೆ ಯಾವ ಸರ್? ಹೌದು ಸರ್, ಓಕೆ ಅಂತಂದ್ರೆ ಸರ್ ರಘು ನಮ್ಮ ಫ್ರೆಂಡ್ ಸರ್, 4 ವರ್ಷದಿಂದ ಫ್ರೆಂಡ್. ಸಿನಿಮಾ ಮಾಡ್ಬೇಕಂತ ಹೊರಟಾಗ ಒಂದು 4-5 ಕತೆ ಹೇಳಿದೆವು ಸರ್. ಕತೆ ಹೇಳಿದಾಗ 4-5 ಬಜೆಟ್ ಜಾಸ್ತಿ ಇತ್ತು ಸರ್. ಬಜೆಟ್ ಜಾಸ್ತಿ ಇದ್ದಾಗ ಅಣ್ಣ ಈ ಬಜೆಟ್ ಅಲ್ಲಿ ಯಾವ್ದಾನ ಕತೆ ಇದ್ರೆ ನೋಡಿ ಅಂತಂದ್ರೆ, ಸೊ ಅವಾಗ ನಮ್ಮ ಫ್ರೆಂಡ್ ಹತ್ರ ಕತೆ ಇತ್ತು ಸರ್. ಲೈನ್ ಸಗದಾಗಿತ್ತು ಸರ್. ಸೊ ಅವ್ರ ಲೈನ್ ಹೇಳಿದಾಗ ಚೆನ್ನಾಗಿತ್ತು ಸರ್. ಅವ್ರು ಓಕೆ ಅಂತ ಇದು ಮಾಡಿದ್ರು ಸರ್. ಇಲ್ಲ ಸರ್, ಇದು 13 ವರ್ಷ ಮಾಡಿದೀವಿ ಸರ್. 13 ವರ್ಷ ನಾನು ಫಸ್ಟ್ ಇದಕ್ಕೆ ಇದಾಗಿಲ್ಲ ಸರ್. ಒಂದೊಂದೇ ಇದು ಮಾಡಿ 13 ವರ್ಷಕ್ಕೆ ನಾವು ಶೂಟ್ ಹೋಗಿದ್ದು. ಹೌದು ಸರ್. ಬಜೆಟ್ ನಮ್ಮ ಇವ್ರು ಹೇಳಬೇಕು ಎಷ್ಟಿದೆ ಅದ. ಟ್ರೈಲರ್ ಏನ್ ಅನ್ಸ್ತು? ಟ್ರೈಲರ್ ಏನು ಅನಿಸ್ತು ಅಂತ ಸರ್, ನಿಮ್ ಏನಾರಾಗ್ಲಿ ಸರ್, ನಿಮ್ ಬಳ್ಳಾರಿ ಕನ್ನಡ ಚೆನ್ನಾಗಿದೆ ಸರ್ ನಿಮ್ದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಟ್ರೈಲರ್, ಚೆನ್ನಾಗಿದೆ ಅಲ್ವಾ ಸರ್ ಟ್ರೈಲರ್? ಥ್ಯಾಂಕ್ ಯು. ಮೀಡಿಯಂ ಬಜೆಟ್ ಅವ್ರು ಹೇಳ್ತಾರೆ, ನಾಯಕ ನಟರು ಹೇಳ್ತಾರೆ. ನಾವು ಹೇಳೋದು ನೆಕ್ಸ್ಟ್ ನಮ್ಮ 7ನೇ ತಾರೀಕು ಸಿನಿಮಾ ರಿಲೀಸ್. ಹೌದೌದು, 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಡಿಸ್ಟ್ರಿಬ್ಯೂಷನ್ ಯಾರ್ದು ಹೇಳಿದೆ? ರಾಮಮೂರ್ತಿ ಅಂತ ಹೇಳಿ ಸರ್. ಅವ್ರೇ ಅದ್ರ ಬಗ್ಗೆ ಎಲ್ಲ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ನಿರ್ದೇಶಕರೇ. ಮೊದಲ ಸಿನಿಮಾ ನಿರ್ದೇಶನ. ಥ್ಯಾಂಕ್ ಯು ಮ್ಯಾಮ್. 100 ಸಿನಿಮಾಗಳು ಮಾಡೋ ಹಾಗಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಬಾಯಾರಿಕೆಯಿಂದ ಅದೇ ಆಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.